ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಮೇಲೆ ಸಿಎಂ ಗರಂ ಆಗಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಮುಖ್ಯಮಂತ್ರಿಗಳು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಯಾಕೆ ಜಮೀರ್ ಅಹಮದ್ ಅಂತ ಹೇಳಿದ್ರೆ, ಜಮೀರ್ ಅಹಮದ್ ಬಳ್ಳಾರಿಯ ಜಿಲ್ಲಾ ಉಸ್ತುವಾರಿ ಸಚಿವ. ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಮೇಲೆ ಸಿಎಂ ಗರಂ ಆಗಿದ್ದಾರೆ. ಜೊತೆಗೆ ಪೊಲೀಸ್ ಅಧಿಕಾರಿಗಳ ಮೇಲೆಯೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕಾವೇರಿ ನಿವಾಸದಲ್ಲಿ ಜಮೀರ್ ಅಹಮದ್ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದರು. ಈ ವೇಳೆ ಜಮೀರ್ ವಿರುದ್ಧ ಗರಂ ಆಗಿದ್ದಾರೆ. ಬ್ಯಾನರ್ ಕಟ್ಟಿದ್ದು ಸಣ್ಣ ವಿಚಾರ, ಆದರೆ ಕೊಲೆ ಅಕ್ಷಮ್ಯ ಅಪರಾಧ. ಕೊಲೆ ಆಗಿರುವುದನ್ನು ನಾನು ಸಹಿಸೋದಿಲ್ಲ ಅಂತ ಹೇಳಿದ್ದಾರೆ. ನಾನು ಪ್ರಕರಣದ ಬಗ್ಗೆ ಸಂಪೂರ್ಣ ವಿವರವನ್ನು ಪಡೆದುಕೊಳ್ಳಲೇಬೇಕು. ಹೀಗಾಗಿ ಸಂಪೂರ್ಣ ವಿವರವನ್ನು ಕೊಡಿ. ಯಾರದೇ ತಪ್ಪಿರಲಿ ಅವರ ಮೇಲೆ ಮುಲಾಜಿಲ್ಲದೆ ಕ್ರಮವನ್ನು ತೆಗೆದುಕೊಳ್ಳಿ. ಯಾಕೆಂದರೆ ಬಳ್ಳಾರಿ ಭೇಟಿ ನೀಡಲಿಕ್ಕೆ ಜಮೀರ್ ಅಹಮದ್ಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಬಳ್ಳಾರಿ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ತೊಡೆ ತಟ್ಟಿದ್ರು. ಇದೇ ಜನಾರ್ದನ ರೆಡ್ಡಿ ವಿರುದ್ಧ ತೊಡೆ ತಟ್ಟಿದ್ರು. ಬೆಂಗಳೂರಿನಿಂದ ಬಳ್ಳಾರಿ ಪಾದಯಾತ್ರೆಯನ್ನು ಕೈಗೊಂಡರು. ಅದರ ಪರಿಣಾಮ 2013ರಲ್ಲಿ ಮುಖ್ಯಮಂತ್ರಿಯಾಗಿಯೂ ಕೂಡ ಅಧಿಕಾರವನ್ನು ಸ್ವೀಕಾರ ಮಾಡಿದರು. ಬಳ್ಳಾರಿಯ ಪಾದಯಾತ್ರೆಯ ಹೋರಾಟ, ಬಳ್ಳಾರಿ ಗಣಿಧಣಿಗಳ ವಿರುದ್ಧ ಹೋರಾಟ, ತೊಡೆ ತಟ್ಟಿದವರ ವಿರುದ್ಧ ಹೋರಾಟ ಮಾಡಿ ಈಗ ಅದೇ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಮುಖ್ಯಮಂತ್ರಿಗಳಿಗೆ ಅಂಥದ್ದೇ ಪ್ರಶ್ನೆಗಳು ಬರ್ತಾ ಇದೆ. ನೀವು ಬಳ್ಳಾರಿ ಹೋರಾಟ ಮಾಡಿದ್ರಿ, ಅಧಿಕಾರಕ್ಕೆ ಬಂದ್ರಿ, ಈಗೇನು ಮಾಡ್ತಾ ಇದ್ದೀರಿ ಅನ್ನುವ ಪ್ರಶ್ನೆಗಳಿದ್ದಾವೆ. ಹಾಗಾಗಿ ಮುಖ್ಯಮಂತ್ರಿಗಳು ಗರಂ ಆಗಿದ್ದಾರೆ. ಜಮೀರ್ ಅಹಮದ್ ಮೇಲೆ ಅಸಮಾಧಾನವನ್ನು ತೋಡಿಕೊಂಡಿದ್ದಾರೆ. ಈಗ ಅದನ್ನ ಎಂಕ್ವೈರಿ ಮಾಡಕ್ ಹೇಳಿದೀನಿ. ಯಾರ ಬುಲೆಟ್, ಯಾರ ಗನ್ನಿಂದ ಬುಲೆಟ್ ಬಂದಿದೆ ಅಂತ ಹೇಳೋದು ಗೊತ್ತಾಗಬೇಕಲ್ಲ. ಅದು ಬಿಜೆಪಿ ಗನ್ನಿಂದ ಬಂದಿದೆಯಾ ಇಲ್ಲ ಕಾಂಗ್ರೆಸ್ನವ್ರ ಗನ್ನಿಂದ ಬಂದಿದೆಯಾ ಅಂತ ಗೊತ್ತಾಗಬೇಕು. ಅದಕ್ಕೋಸ್ಕರ ಅದನ್ನು ತನಿಖೆ ಮಾಡಿ ಅಂತ ಹೇಳಿದ್ದೀನಿ. ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಇಮಿಡಿಯೇಟ್ ಆಗಿ. ಖಾಸಗಿ ಬುಲೆಟ್ ಅನ್ನುವಂಥದ್ದನ್ನ ಅಲ್ಲಿ ಎಸ್ಪಿ ಮಾಹಿತಿ ಕೊಟ್ಟಿದ್ದಾರೆ. ಖಾಸಗಿ ಬುಲೆಟ್ ಅಂತ ಎಸ್ಪಿ ಮಾಹಿತಿ. ಈಗ ಸತೀಶ್ ರೆಡ್ಡಿ ಅವರು ಕೂಡ ಇಟ್ಕೊಂಡಿದ್ದಾರೆ. ಅವರ ಸೆಕ್ಯೂರಿಟಿಗೋಸ್ಕರ ಅವರು ಇಟ್ಕೊಂಡಿದ್ದಾರೆ. ಏರಲ್ಲಿ ಗನ್ ಫೈರ್ ಮಾಡಿದ್ದಾರೆ. ಅದಕ್ಕೆ ಆ ಫೈರಿಂಗು ಏರ್ನಲ್ಲಿ ಮಾಡಿರೋದು ಇದಕ್ಕೆ ಬಂದಿದೆ, ಮನುಷ್ಯನಿಗೆ ತಗಲಿದೆ. ಅವನು ಯಾರೋ ಒಬ್ಬ ಸತೀಶ್ ರೆಡ್ಡಿ ಅಲ್ಲ, ರಾಜಶೇಖರ್ ರೆಡ್ಡಿ ಸತ್ತೋಗಿದ್ದಾರೆ. ಅದಕ್ಕೆ ಅದು ಯಾರ ಬುಲೆಟ್ ಯಾವ ಗನ್ನಿಂದ ಬಂದಿದೆ ಅನ್ನೋದು ಗೊತ್ತಾಗಬೇಕಲ್ಲ. ಅದಕ್ಕೆ ತನಿಖೆ ಮಾಡಿ ಹೇಳಿ ಅಂತ ರಿಪೋರ್ಟ್ ಕೊಡಿ ಅಂತ ಹೇಳಿ. ಈಗ ಅದನ್ನ ಎಂಕ್ವೈರಿ ಮಾಡಕ್ ಹೇಳಿದ್ದೀನಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್.ಎನ್. ಸ್ವಾಮಿ ಕೊಡ್ತಾರೆ. ಸ್ವಾಮಿ, ಈ ವಿಚಾರದಲ್ಲಿ ಯಾಕಂತ ಹೇಳಿದ್ರೆ ಇದು ರಾಜಕೀಯವಾಗಿ ಸಾಕಷ್ಟು ತೀವ್ರತೆಯ ಚರ್ಚೆಯನ್ನು ಪಡೆದುಕೊಂಡಿದೆ. ಈಗ ಒಂದು ವೇಳೆ ಕಾಂಗ್ರೆಸ್ನವರಿಂದಲೇ ಈ ಕೃತ್ಯ ನಡೆದಿದೆ ಅನ್ನೋದಾದರೆ ಸರ್ಕಾರಕ್ಕೆ ಬಹಳ ದೊಡ್ಡ ಮುಜುಗರ ಆಗುತ್ತೆ. ಬಟ್ ಹಂಗಂತ ಹೇಳ್ಕೊಂಡು ಅವರ ಮೇಲೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಇರಲಿಕ್ಕೂ ಸಾಧ್ಯವಿಲ್ಲ. ಈಗ ಸರ್ಕಾರ ಯಾವ ರೀತಿ ಇದನ್ನು ಟ್ಯಾಕಲ್ ಮಾಡಲಿಕ್ಕೆ ಹೊರಟಿದೆ ಅಂತ ಹೇಳಿ. ಬಳ್ಳಾರಿಯಲ್ಲಿ ವಾಲ್ಮೀಕಿ ಪ್ರತಿಮೆಯ ಒಂದು ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ ನಡೆದಂತ ಒಂದು ಗಲಭೆ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಸಂಪೂರ್ಣವಾದಂತಹ, ಅಂದ್ರೆ ಬಳ್ಳಾರಿಯ ಪೊಲೀಸ್ ಅಧಿಕಾರಿಗಳಿಂದ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡೆದಿದ್ದಾರೆ. ಜೊತೆಗೆ ಉಸ್ತುವಾರಿ ಸಚಿವರಾಗಿರುವಂತಹ ಸಚಿವ ಜಮೀರ್ ಅಹಮದ್ ಕೂಡ ಬೆಳಗ್ಗೆ ಕಾವೇರಿ ನಿವಾಸದಲ್ಲಿ ಭೇಟಿಯಾದ್ರು. ಭೇಟಿಯಾದಂತ ಸಮಯದಲ್ಲಿ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಪಡೆದಿರುವಂತದ್ದು. ಬ್ಯಾನರ್ ಕಟ್ಟುವುದು ಒಂದು ಸಣ್ಣ ವಿಚಾರ, ಆದ್ರೆ ಆ ಬ್ಯಾನರ್ ಕಟ್ಟುವಂತ ಒಂದು ವಿಚಾರಕ್ಕೆ ಇಷ್ಟು ಮಟ್ಟದ ಒಂದು ದೊಡ್ಡ ಮಟ್ಟಿಗೆ ಗಲಭೆ ಆಗಿದೆ. ಒಬ್ಬರು ಸತ್ತಿದ್ದಾರೆ ಯಾಕೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಸಂಬಂಧಪಟ್ಟಂತ ಸಚಿವರು ಹಾಗೂ ಅಧಿಕಾರಿಗಳ ವಿರುದ್ಧ ಒಂದಿಷ್ಟು ಗರ್ಮ್ ಆಗಿರುವಂತದ್ದು. ಜೊತೆಗೆ ಈ ಸಂಪೂರ್ಣವಾದಂತ ವರದಿಯನ್ನ ಕೊಡಬೇಕು ಎಂಬ ಸೂಚನೆಯನ್ನ ಕೊಟ್ಟಿದ್ರು. ಹಾಗಾಗಿ ಈಗ ಅಲ್ಲಿ ಗಲಭೆಗೆ ಸಂಬಂಧಪಟ್ಟಂತೆ ಯಾರು ಮರಣವನ್ನು ಸತ್ತಿದ್ದಾರೆ, ಅದಕ್ಕೆ ಯಾರ ಗನ್ನಿಂದ ಫೈರ್ ಆಗಿದ್ದು ಅಂತ ಸಂಪೂರ್ಣವನ್ನ ಮಾಹಿತಿಯನ್ನ ತರಿಸ್ಕೊಳ್ತೀನಿ. ಈಗಾಗಲೇ ತನಿಖೆಯನ್ನ ನಿಷ್ಪಕ್ಷಪಾತವಾಗಿ ನಡೆಸೋದಕ್ಕೆ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಎಂಬ ಹೇಳಿಕೆಯನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತದ್ದು. ಆದ್ರೆ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಉದ್ವಿಗ್ನತೆ ಆಗೋದಕ್ಕೆ ಕಾರಣ ಏನು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಒಂದಿಷ್ಟು ಗರಂ ಆಗಿ ಅಧಿಕಾರಿಗಳಿಗೆ ಹಾಗೂ ಸಚಿವ ಜಮೀರ್ ಅಹಮದ್ ಅವರಿಗೆ ಕ್ಲಾಸ್ ತೆಗೆದುಕೊಂಡಿರುವಂತದ್ದು. ಸಣ್ಣ ವಿಚಾರಕ್ಕೆ ಕೊಲೆಯ ಮಟ್ಟಿಗೆ
ಕೊಲೆ ಆಗುವುದರ ಮಟ್ಟಿಗೆ ಒಂದು ಉದ್ವಿಗ್ನತೆ ಹೋಗಿದೆ. ಇದರ ಹಿಂದೆ ಯಾರಿದ್ದಾರೆ, ಕಾರಣಕರ್ತರು ಯಾರು ಎಂಬ ತನಿಖೆಯನ್ನ ಮಾಡಿ ಎಂಬ ಸಂದೇಶವನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಗೊಂದಲಗಳು ಕೂಡ ಇದೆ. ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ಇದು ಯಾರ ಗನ್ನಿಂದ ಫೈರ್ ಆಗಿದೆ ಅನ್ನೋದು ಸಂಪೂರ್ಣವಾಗಿ ತನಿಖೆ ಆಗ್ಬೇಕು, ತನಿಖೆ ಬಂದ ನಂತರ ನಾನು ಇದಕ್ಕೆ ಉತ್ತರವನ್ನ ಕೊಡ್ತೀನಿ, ತನಿಖೆ ಅಂತೂ ನಿಷ್ಪಕ್ಷಪಾತವಾಗಿ ಆಗ್ಬೇಕು ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದರಲ್ಲಿ ಯಾರ ಕೈವಾಡ ಇದೆ, ಯಾರೆಲ್ಲ ಹಿಂದಿದ್ದಾರೆ ಎಂಬ ಸಂಪೂರ್ಣ ತನಿಖೆ ಆಗ್ಬೇಕು ಅನ್ನೋದು ಕೂಡ ಈಗ ಬಿಜೆಪಿ ನಾಯಕರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗೆ ಕಾಂಗ್ರೆಸ್ನಲ್ಲೂ ಕೂಡ ಇಷ್ಟೊಂದು ಕೆಲ ನಾಯಕರು ಇಷ್ಟೊಂದು ಉದ್ವಿಗ್ನತೆಯನ್ನು ಹೆಚ್ಚಾಗೋದಕ್ಕೆ ಕಾರಣ ಎಂಬುದಕ್ಕೆ ಉತ್ತರ ಸಿಗ್ಲೇಬೇಕು ಅನ್ನೋದು ಕೂಡ ಕಾಂಗ್ರೆಸ್ ನಾಯಕರು ಕೂಡ ಆಗ್ರಹಿಸ್ತಾ ಇರುವಂತದ್ದು. ಸರ್, ಓಕೆ, ಥ್ಯಾಂಕ್ ಯು ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ. ಇದು ಖಂಡಿತವಾಗಿಯೂ ಕೂಡ ಒಂದು ರಾಜಕೀಯವಾಗಿ ಬಿಜೆಪಿಗೆ ಒಂದು ಪ್ರಬಲ ಅಸ್ತ್ರ ಸಿಕ್ಕ ಹಾಗೆ. ಯಾಕೆಂತ ಹೇಳಿದ್ರೆ ಅದು ಯಾರು ತಪ್ಪು ಯಾರು ಸರಿ ಅನ್ನೋದು ಆ ನಂತರದ ವಿಚಾರ. ಅದು ಕಾಂಗ್ರೆಸ್ನ ವ್ಯಕ್ತಿಯಿಂದಲೇ ಅಥವಾ ಆತನ ಗನ್ಮ್ಯಾನಿಂದಲೇ ಇಂಥದ್ದೊಂದು ಫೈರಿಂಗ್ ನಡೀತು ಅನ್ನೋದು ಆ ನಂತರದ ವಿಚಾರ. ಆದರೆ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆಯಲ್ಲ, ಶಾಂತಿ ಮತ್ತು ಸುವ್ಯವಸ್ಥೆಯ ಭಂಗ ಬರೋದಿದೆಯಲ್ಲ, ಆ ಕಾರಣಕ್ಕಾಗಿ ಸರ್ಕಾರಕ್ಕೆ ಸ್ವಲ್ಪ ಹಿನ್ನಡೆನೇ ಇದೆ.